ಅತ್ತಿಗೆಯ ಮಗಳು ಹಳ್ಳಿಯಿಂದ ನಗರಕ್ಕೆ ಬಂದಿದ್ದು ಅಕ್ಕಪಕ್ಕದ ಸಂಬಂಧದಿಂದಾಗಿ ನಾನಿದ್ದ ಮನೆಯಲ್ಲಿ ತಂಗಿರುವಳು. ಒಂದು ದಿನ ನಾನು ಕೋಣೆಯಲ್ಲಿ ಮೌನವಾಗಿ ಪುಸ್ತಕ ಓದುತ್ತಿರುವಾಗ ಅವಳು ನೇರವಾಗಿ ಒಳಗೆ ಬಂದು ಬಟ್ಟೆ ಬದಲಾಯಿಸತೊಡಗುತ್ತಾಳೆ. ನಾನು ಶರಮಿಸುತ್ತ ನೋಟ್ ಹಾಕುತ್ತಾ ಕೊಂಡು ಹೋಗುತ್ತೇನೆ. ಅವಳು ರಾತ್ರಿಯಲ್ಲಿ ನನ್ನ ಹತ್ತಿರ ಮಲಗುವುದು ಆರಂಭಿಸುತ್ತಾಳೆ. ಬಟ್ಟೆ ಬದಲಾಯಿಸುವ ನೆಪದಲ್ಲಿ ನನ್ನ ಬಳಿ ಹೆಚ್ಚಾಗಿ ಮಾತನಾಡಿಸುತ್ತಾಳೆ. ಅವಳ ಕಿವಿಮಾತು, ನಗು ಹಾಗೂ ಆಕಸ್ಮಿಕ ಸ್ಪರ್ಶ ನನಗೆ ಕೇವಲ ಅಟ್ರಾಕ್ಷನ್ ಮಾತ್ರವಲ್ಲ, ಒಂದು ರೀತಿಯ ಪ್ರೇಮದ ಸಂಕೇತವೂ ಕಾಣಿಸುತ್ತದೆ. ಬೆಳಗಿನ ಜಾವ 11 ಗಂಟೆ. ಮಳೆ ಬೀಳುವ ಆಭಾಸ, ಆದರೆ ಒಂದು ಹನಿ ಗಾಳಿಗೂ ಹಾರದೆ ಆಕಾಶ ಬೂದುಬಣ್ಣದಲ್ಲಿ ಅಳಲುತ್ತಿದ್ದಷ್ಟು ಗಂಭೀರವಾಗಿತ್ತು. ಮನೆಯೊಳಗೆ ಬಿಸಿಲು ಹಬ್ಬಿದ ರೀತಿಯ ಬೆಳಕು ಹರಡಿದಿತ್ತು. ನಾನು ನನ್ನ ಹಾಸಿಗೆಯ ಮೇಲೆ ಪಾಠ ಪುಸ್ತಕಗಳ ನಡುವೆ ಕುಳಿತಿದ್ದೆ. ಮನಸ್ಸು ಓದಿನಲ್ಲಿ ಇರಲೇ ಇಲ್ಲ. ಎಲ್ಲಿ ನೋಡಿದರೂ ಆಕೆಯ ಮುಖ ಮಾತ್ರ. ಅವಳು ಶ್ರುತಿ, ನನ್ನ ಅತ್ತಿಗೆಯ ಮಗಳು. ಹಳ್ಳಿಯಿಂದ ನಗರಕ್ಕೆ ಟ್ರೇನಿಂಗ್ಗಾಗಿ ಬಂದಿದ್ದು ಈ ತಿಂಗಳಿನಿಂದಲೇ ನಮ್ಮ ಮನೆಯಲ್ಲಿ ತಂಗುತ್ತಿದ್ದಳು. ನಾವು ಕೌಸಿನ್ ಆದರೆ ನಾವು ಒಂದೇ ಮನೆಯೊಳಗೆ ಹಂಚಿಕೊಳ್ಳುತ್ತಿರುವ ಈ ವಾತಾವರಣ ಎಲ್ಲದರಿಗೂ ಹೊಸ ರೂಪ ನೀಡಿತು. ಅವಳ ವಾಕ್ಚಾತುರ್ಯ, ನಗು, ಮೈಮೆದುಪಿನ ನಡಿಗೆ ಎಲ್ಲವೂ ನನಗೆ ಪ್ರತಿದಿನವೂ ಹೊಸ ಅನುಭವವಾಗಿತ್ತು. ಕೆಲವೊಮ್ಮೆ ಆಕೆಯ ನೋಟ ನನ್ನ ಮೈಮೇಲೆ ಕಾದಂತೆ ಚುಟುಕು ಹೊಡೆದಂತಿತ್ತು. ಆದರೂ ನಾನು ನನ್ನನ್ನು ಶಮಿಸಲು ಪ್ರಯತ್ನಿಸುತ್ತಿದ್ದೆ. ಅವಳು ನಿನ್ನ ಸಂಬಂಧಿ ಅಷ್ಟೇ ಅಂತ ಓವರ್ಟಿಂಕ್ ಮಾಡ್ತಾ ಸುಮ್ಮನೆ ಓದುವ ಹೆಸರದಲ್ಲಿ ಕುಳಿತಿದ್ದೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಬೇರೊಬ್ಬರೂ ಅಷ್ಟಾಗಿ ಇರಲಿಲ್ಲ. ಅಮ್ಮ ಅಡುಗೆ ಮನೆಯಲ್ಲಿದ್ದರು. ಅಪ್ಪ ಕೆಲಸಕ್ಕೆ ಹೋಗಿದ್ದರು. ನನ್ನ ಕೋಣೆ ಸಂಪೂರ್ಣ ಸುಮ್ಮನಾಗಿತ್ತು. ಅವಳು ಏಕೆಂದು ನನ್ನ ಕೋಣೆಯ ಬಾಗಿಲು ಬಡಿದು ಬಿಟ್ಟಳು. ಅಣ್ಣಾ, 1 ನಿಮಿಷ, ಬಂದು ಬಟ್ಟೆ ಬದಲಾಯಿಸ್ತೀನಿ, ಒಳಗೆ ಬರ್ಲಾ? ಅವಳ ಮಾತಿನಲ್ಲಿ ಸಹಜತೆ, ಆದರೆ ಧೈರ್ಯವಿತ್ತು. ನಾನು ಭೇದಿಸಿ ನೋಡಿದೆ. ಹೌದಪ್ಪ, ಬಾ. ನಾನು ಗಾಬರಿಯಲ್ಲೇ ಕೈ ಇತ್ತರಿಸುತ್ತ ಅವಳಿಗೆ ಅವಕಾಶ ಕೊಟ್ಟೆ. ಅವಳು ನಗುತ್ತಾ ಒಳಗೆ ಬಂದುಕೊಂಡಳು. ಕೈಯಲ್ಲಿ ಟವಲ್, ಮತ್ತೊಂದು ಡ್ರೆಸ್. ಅವಳ ಮುಖ ಸ್ವಲ್ಪ ತೇವವಿದ್ದಂತೆ. ಕ್ಷಣಷ್ಟರಲ್ಲಿ ನಾನು ಊಹಿಸಿದೆ, ಅವಳು ಇತ್ತೀಚೆಗೆ ಸ್ನಾನ ಮಾಡಿ ಬಂದಿರಬಹುದು. ನಮ್ಮ ರೂಮಲ್ಲಿ ಅತ್ತೆ ಕಿತ್ತಾಳೆ ಅಣ್ಣ, ನಾನು ನೊಯ್ಸೆ ಮಾಡೋದೇ ಬೇಡ ಅಂತಲೇ ಇಲ್ಲಿ ಬಟ್ಟೆ ಬದಲಾಯಿಸ್ತೀನಿ. ನಿಮಗೆ ಏನೂ ತೊಂದರೆಯಾಗಲ್ಲ ಅಲ್ವಾ? ಅವಳ ಕಣ್ಣುಗಳು ನೇರವಾಗಿ ನನ್ನ ಕಣ್ಣನ್ನು ನೋಡಿದವು. ಇಲ್ಲ, ಏನೂ ಇಲ್ಲ, ನಾನು ತಲೆ ಕೆಡಿಸಿಕೊಂಡಾಗಿದ್ದೆ. ಇಲ್ಲ, ಆದರೆ ನಾನು ಒಳಗೊಳಗೆ ಬಡಿದಿದ್ದೆ. ಅವಳು ತಾನಾಗಿಯೇ ಬಟ್ಟೆ ಬದಲಾಯಿಸಲು ಆರಂಭಿಸಿದಳು. ನಾನು ತಲೆಗೆ ಮೊಬೈಲ್ ಹಿಡಿದು ಯಾವುದೋ ವಿಡಿಯೋ ನೋಡ್ತಿರುವಂತೆ ನಟಿಸುತ್ತಿದ್ದೆ. ಆದರೆ ಕಣ್ಣುಗಳು ಮೊಬೈಲ್ಗಿಂತ ಜಾಸ್ತಿ ಆಕೆಯ ದಿಕ್ಕಿನಲ್ಲಿ ತಿರುಗುತ್ತಿದ್ದವು. ಅವಳು ಟವಲ್ ಬಿಚ್ಚಿದ ಕ್ಷಣ, ಒಂದು ಕ್ಷಣಕ್ಕೆ ನನ್ನ ಉಸಿರು ನಿಂತಂತಾಯಿತು. ಅವಳ ಬೆನ್ನಿನ ಬೆವರು ಸಿಕ್ಕಿಸಿಕೊಂಡ ಬಟ್ಟೆಯೊಳಗಿನ ನವಿರಾದ ಶರೀರ. ನನ್ನ ಹೃದಯದ ಬಡಿತವನ್ನು ನಿಯಂತ್ರಿಸಲು ಆಗುತ್ತಿರಲಿಲ್ಲ. ನಾನು ಬದಿಗೆ ತಿರುಗಿದಂತೆ ತೋರಿಸಿಕೊಂಡೆ. ಆದರೆ ಕೇಳುತ್ತಿದ್ದೆ, ಬಟ್ಟೆ ಬದಲಾಯಿಸುವ ಸಣ್ಣ ಸದ್ದುಗಳು, ಟಿಸರ್ಚ್ ಹಾಕುವ ತಕ್ಷಣ ಶರೀರದ ಲವಲವಿಕೆ. ನನ್ನ ತಾಳ್ಮೆ ಪರೀಕ್ಷೆ. ನೀನು ತುಂಬಾ ಭಯಪಟ್ಟು ಬಿಟ್ ಅಣ್ಣ, ಅವಳು ನಗುತ್ತಾ ಹೇಳಿದಳು. ನಾನು ನಿಮ್ಮ ಅತ್ತಿಗೆಯ ಮಗಳು ಅಷ್ಟೇ. ನಿಮಗೆ ನಾಚಿಕೆ ಬೇಡ ಅಲ್ವಾ? ನಾನು ಏನು ಹೇಳಲಿ ಎಂದು ಅರ್ಥವಾಗಲಿಲ್ಲ. ಅವಳ ಮಾತು ಸರಳ, ಆದರೆ ತಳಮಳ ಉಂಟು ಮಾಡಿದ. ಅಯ್ಯೋ, ನಾನೇನು ನಿನ್ನ ನೋಡ್ತಿಲ್ಲ. ನೋಡೋಕೆ ಹಕ್ಕಿಲ್ಲ ಅಂತ ಬಡ್ತಿಯಾಗಿ ಉತ್ತರ ಕೊಟ್ಟೆ. ನಗುತ್ತಾ ತಲೆ ಬಾಗಿಸಿ ಸರಿಯೇ ಅಂತ ಬಟ್ಟೆ ಸರಿಪಡಿಸಿಕೊಂಡಳು. ಅವಳು ಹಾಸಿಗೆ ಕಡೆ ಬಂದು ಕುಳಿತಳು. ನನ್ನ ಹತ್ತಿರ ಬಲಭಾಗದಲ್ಲಿ. ಹಾಸಿಗೆ ತಂಪಾಗಿತ್ತು. ಅದು ಸಮ್ಮರ್ ಟೈಮ್. ಇಲ್ಲಿ ಮಲಗಿದ್ರೆ ಚೆನ್ನಾಗಿ ಎಣಿಸುತ್ತೆ ಅಣ್ಣ. ನಿಮಗೂ ತೊಂದರೆ ಇಲ್ಲ ಅಲ್ವಾ? ಅವಳು ಪ್ರಶ್ನಿಸಿದ್ದಾಳೆ, ಆದರೆ ಆ ಪ್ರಶ್ನೆಯಲ್ಲಿ ಅರ್ಥವಿದೆ. ನನ್ನ ಹಾಸಿಗೆಯ ಮತ್ತೊಂದು ಅಂಚು ಅವಳಿಗೆ ಸಿಗಬೇಕೆಂದು ಅಥವಾ ನನ್ನ ಹತ್ತಿರ ಇರಬೇಕೆಂದು ಅವಳ ಭಾವನೆಗಳ ಚಿಲುಮೆಯೊಂದು ಹೊರಬರುತ್ತಿತ್ತು. ಇಲ್ಲ, ಏನೂ ತೊಂದರೆ ಇಲ್ಲ ಅಂತ ಮಾತ್ರ ಹೇಳಿದ್ದೆ ನಾನು, ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿದ್ದ ಯುದ್ಧ ಬೇರೆಯದೇ ಆಗಿತ್ತು. ಹೃದಯ ಪ್ರತಿ ದಡಕಿಯಲ್ಲೂ ಆಕೆಯ ಬಟ್ಟೆ ಬದಲಾಯಿಸುವ ದೃಶ್ಯ, ಆ ನಗೆಯೊಳಗಿನ ಸ್ಪಷ್ಟ ನವಿರುತೆ, ಆ ಶರೀರದ ಹದವಾದ ಗಳಿಗೆ ಎಲ್ಲವೂ ಉರಿಯುತ್ತಿದ್ದವು. ಅವಳು ನನ್ನ ತಲೆಯ ಹತ್ತಿರ ಮಲಗಿದಳು. ನಮ್ಮಿಬ್ಬರ ಉಸಿರಾಟ ಶಬ್ದಿಸುತ್ತಿತ್ತು.
ಸಮಯ ಕಳೆಯುತ್ತಿದ್ದರೂ ನಿದ್ದೆ ಮಾತ್ರ ಬಾರದಂತಿತ್ತು. ಆ ರಾತ್ರಿ ಆಕೆಯ ಶರೀರದ ಉಷ್ಣತೆ ನನ್ನ ಹತ್ತಿರವಿದ್ದಂತೆ ತೋರಿತು. ನಕ್ಕ ನಗುವಿನಲ್ಲಿ ನಾನು ಕುಣಿದಿದ್ದೆ. ನನ್ನ ಉಸಿರು ಉಕ್ಕುತ್ತಿದ್ದೆ, ಆದರೆ ನಾನು ಏನೂ ಮಾಡಲಿಲ್ಲ. ಕೇವಲ ಅವಳ ಹತ್ತಿರ ಮಲಗಿ ಆ ಶಬ್ದಗಳ ನಡುವಿನ ಮೌನವನ್ನು ಕೇಳುತ್ತಿದ್ದೆ. ಆ ರಾತ್ರಿ ಮೌನವಾಗಿಯೇ ಕಳೆಯಿತು. ಅವಳು ನನ್ನ ಹತ್ತಿರ ಮಲಗಿದ್ದರೂ ನಮ್ಮಿಬ್ಬರ ನಡುವಿನ ಅಂತರ ಎಷ್ಟೋ ಮಾತುಗಳನ್ನು ಅಡಗಿಸಿಕೊಂಡಿತ್ತು. ನಾನು ನಾನಾಗಿದ್ದೆ. ಮರುದಿನ ಬೆಳಗ್ಗೆ ಅವಳು ಇನ್ನೂ ನನ್ನ ಹಾಸಿಗೆಯ ಮೇಲೆ ಮಲಗಿದೆ ಎಂಬ ಪ್ರಶ್ನೆಯೊಂದಿಗೆ ನನ್ನ ದಿಕ್ಕಿಗೆ ತಿರುಗಿಂದ ದೂರವಿದ್ದಳು. ಅವಳ ಕೂದಲ ತುದಿ ನನ್ನ ಬಾಹುವನ್ನೇ ತೊಳೆದಂತಾಗಿತ್ತು. ನಿದ್ರಾಭಂಗವಾಗದಂತೆ ಎದ್ದಿದ್ದೆ. ಆದರೆ ಅವಳ ಮೃದುವಾದ ಉಸಿರಾಟ, ತುಂಟವಾಗಿ ಬಾಯಿಬಿಟ್ಟಿದ್ದ ತುಟಿಗಳು, ಅವು ನನ್ನ ಕಣ್ಣುಗಳನ್ನು ಸೆರೆಹಿಡಿದಿದ್ದವು. ನಾನು ಎದ್ದು ಹೊರಕ್ಕೆ ಹೋಗಿದಾಗ ಅಮ್ಮ ಅಡುಗೆ ಮನೆಗೆ ಹೋಗಿದ್ದರು. ಮನೆಯಲ್ಲಿಯೇ ಇರುವುದು ನಾನು, ಶ್ರುತಿಯೂ ಮಾತ್ರ. ಬೆಳಿಗ್ಗೆ ಅವಳು ಚಹಾ ಕುಡಿಯುತ್ತಾ ಹಾಸಿಗೆ ಮೇಲೆ ಕೂತಿದ್ದಳು. ನಾನು ಸ್ನಾನ ಮುಗಿಸಿ ನನ್ನ ಕೋಣೆಗೆ ಹಿಂದಿರುಗುತ್ತಿದ್ದೆ. ಆಗಲೇ ಅವಳು ಕೋಣೆಯ ಬಾಗಿಲು ಹತ್ತಿರ ನಿಂತು ನಗುತ್ತಾ ಕೇಳಿದಳು, ಇವತ್ತು ನಾನು ನಿನ್ನ ಕೋಣೆಯಲ್ಲಿ ದಿನದ ಮೊದಲ ವ್ಯಾಯಾಮ ಮಾಡ್ಬೇಕಾ ಅಣ್ಣ? ನಾನು ನಗು ಹಾಕಿದೆ. ಇಲ್ಲಿ ವ್ಯಾಯಾಮಕ್ಕೂ ಅವಕಾಶ ಇದೆಯಾ? ಅವಳು ತಕ್ಷಣವೇ ತನ್ನ ಟೀಶರ್ಟ್ ತೊಳೆದಂತೆ ಎದೆ ಮೇಲ್ಮಟ್ಟ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನಾನು ನನ್ನ ಕಣ್ಣನ್ನು ತಿರುಗಿಸಬೇಕೆಂಬ ನಿರ್ಧಾರವನ್ನು ತೆಗೆದುಕೊಳ್ಳುವಷ್ಟರಲ್ಲೇ ಅವಳು ಹಾಸಿಗೆಯ ಮುಂದೆ ನಿಂತು ನಿಧಾನವಾಗಿ ಉಡುಗೊರೆ ಬದಲಾಯಿಸುತ್ತಿದ್ದಳು. ಈ ಬಾರಿ ಬಾಗಿಲು ಕೂಡ ಮುಚ್ಚಿರಲಿಲ್ಲ. ನೀನು ಕೇಳಿಲ್ಲ ಅಣ್ಣಾ. ನಿನಗೆ ಇಷ್ಟವೋ ಅಥವಾ ಬೇಸರವಾಗುತ್ತಾ? ಅವಳ ದೇಹದಲ್ಲಿ ಜಾರುತ್ತಿರುವ ಹನಿ, ಮೃದುವಾದ ತುಟಿಗಳ ಸ್ಪಂದನೆ, ಮಿದಿದ ಹೊದಿಕೆ. ಆಕೆ ಎದ್ದೇಳುವ ಪ್ರತಿ ಸನ್ನೆ ನನಗೆ ನಿದ್ರೆ ಬಿಟ್ಟು ಕನಸು ಕಾಣುತ್ತಿರುವ ಅನುಭವವಾಯಿತು. ಇಷ್ಟವೋ ಬೇಸರವೋ ಗೊತ್ತಿಲ್ಲ. ಆದರೆ ನಿನ್ನ ಮುಂದೆ ನಾನೇನು ಸಾರಿ ತೊಳೆಯುತ್ತಿರುವವನಂತೆ ತೋಚಿಸುತ್ತಿದೆ ಅಂತ ಹೇಳಿದ್ದೆ. ನನಗೆ ಆಶ್ಚರ್ಯ. ನಾನು ನನ್ನ ಮಿತಿಯನ್ನು ದಾಟುತ್ತಿದ್ದೆ. ಅವಳು ನಗುತ್ತಾ ನನ್ನ ಹತ್ತಿರಕ್ಕೆ ಬಂದು ಕುಳಿತಳು. ನೀನು ನನಗೆ ಹತ್ತಿರವಾಗ್ತಾ ಇರೋದು ನನಗೆ ಇಷ್ಟ. ನೀನು ಬೇರೆ ಹುಡುಗನಾಗಿದ್ದರೋ? ನೀನು ನನ್ನ ಅಣ್ಣನಾಗಿದ್ದರೋ? ಗೊತ್ತಿಲ್ಲ, ಆದರೆ ನಿನ್ನ ಹತ್ತಿರ ಬಂದು ಮಾತಾಡೋದೇ ತಾನೇ ಆನಂದ. ನಾನು ತಕ್ಷಣವೇ ಪ್ರಶ್ನೆ ಮಾಡಿದೆ. ಅವನೊಬ್ಬನಿದ್ದಾನ ನಿನ್ನ ಹತ್ತಿರ? ನಿನ್ನ ಹಳ್ಳಿಯಲ್ಲಿ? ಅವಳು ನನ್ನ ಕಣ್ಣು ನೋಡುತ್ತಲೇ ತನ್ನ ಕೂದಲನ್ನು ಕೈಯಿಂದ ಸರಿಪಡಿಸುತ್ತಾ ಕೊಂಚ ಶರಮಿಸಿ ಎಡಗೆಯಿಂದ ನನ್ನ ತಲೆಹತ್ತಿಗೆ ತಟ್ಟಿದಂತೆ ತೊರೆದಳು. ಇಲ್ಲಿ ಬಂದ ಮೇಲೆ ನಿನ್ನ ಮಾತು, ನಿನ್ನ ನೋಟ, ನಿನ್ನ ಸಹನೆ ನನಗೆ ಹೊಸದಾಗಿ ಕಂಡಿದೆಯಲ್ಲ ಅಣ್ಣ. ಇಂತಹ ಸಹಜ ವ್ಯಕ್ತಿತ್ವ ಇರುವ ಹುಡುಗ ಹುಡುಕಿದರೆ ಸಿಕ್ಕೋಲ್ಲ. ಅಲ್ಲಿ ಯಾರಿದ್ದರೂ ಅವರು ನಿನ್ನ ಹತ್ತಿರ ಬಾರದವರು. ಆ ಮಾತುಗಳಲ್ಲಿ ಪ್ರೀತಿಯ ಸವಿನೆನೆಗಳಿತ್ತು. ಆದರೆ ಅದೆರಡು ಭಾವನೆಗಳ ನಡುವೆ ನಾನು ಕಳವಳಗೊಂಡೆ. ಅವಳು ನನ್ನ ಸಂಬಂಧಿನೆಯಳು ಅಥವಾ ನನ್ನ ಜೀವನದ ಹೊಸ ಪುಮ್ಮೆ ಬರುತ್ತಾಳೆ? ಈ ಬಾರಿ ರಾತ್ರಿ ಇನ್ನಷ್ಟು ಮೌನವಾಗಿರುತ್ತದೆ. ಕೋಣೆಯ ಲೈಟ್ ಸ್ವಲ್ಪ ಹೊತ್ತು ಆನಂತೆ ಇರುತ್ತದೆ. ಅವಳು ಎಚ್ಚರಿಕೆಯಿಂದ ನನ್ನ ಹಾಸಿಗೆಯ ದಡದಲ್ಲಿ ಬಂದು ಮಲಗುತ್ತಾಳೆ. ನಾನು ಮಲಗಿದ್ದೆ, ಏನೂ ಮಾತಾಡದೆ. ಆದರೆ ಅವಳ ಬೆರಳು ನನ್ನ ಬೆರಳನ್ನು ತಟ್ಟಿದಾಗ ನಾನು ಹೃದಯ ತಾಳಮೇಳ ಕಳೆದುಕೊಳ್ಳುತ್ತೇನೆ. ಅವಳ ದೇಹದ ಚಲನೆ ನನ್ನ ಹತ್ತಿರ ಚುಚ್ಚಿ ಬರುತ್ತದೆ. ಅವಳ ಉಸಿರಾಟ ನನ್ನ ಎದೆ ತಾಗುವಷ್ಟು ಹತ್ತಿರ. ನೀನು ನಾನಾಗಿದ್ದೀಯಾ ಅಣ್ಣಾ? ಅವಳ ಪ್ರಶ್ನೆ, ಆದರೆ ಕಣ್ಣು ಕಣ್ಣಿಗೆ. ಹೌದು. ಈ ನೋಟದಲ್ಲಿ ಮೌನ ಸ್ಪಷ್ಟವಾಗಿದೆ. ಇಲ್ಲ, ಈಗ ನಾನು ಕೇವಲ ನಿನ್ನ ಹತ್ತಿರ ಇರುವವನು. ಸಂಬಂಧ, ಬಾಂಧವ್ಯ, ಹೆಸರೇನು ಬೇಕಾದರೂ ಇರಬಹುದು. ಆದರೆ ಈ ಕ್ಷಣದಲ್ಲಿ ನಾನು ಕೇವಲ ನಿನ್ನ ಹತ್ತಿರವಿರುವ ನಿನ್ನ ಮನುಷ್ಯ. ಅವಳು ನನ್ನ ಎದೆ ಮೇಲೆ ತಲೆ ಇಟ್ಟು ನಿದ್ರೆಗೆ ಇಳಿದಳು. ಆ ರಾತ್ರಿಯ ಮೌನ ನನ್ನ ಜೀವನದಲ್ಲಿ ಮರೆಯಲಾಗದ ನಿಶ್ಶಬ್ದ ರಾಗವಾಗಿ ಉಳಿಯಿತು. ನಮಗೆ ಗೊತ್ತಿರದ ರೀತಿಯಲ್ಲಿ ಆ ರಾತ್ರಿ ನಮ್ಮಿಬ್ಬರ ನಡುವಿನ ಅಂತರ ಆಳವಾಗಿ ಕಡಿಮೆಯಾಗಿತ್ತು. ಮೊದಲ ದಿನವಿನ ನಜರಿಯಿಂದ ಇವತ್ತಿನ ಮೌನ ತಾಳಮೇಳದವರೆಗೆ ಎಲ್ಲವೂ ಬದಲಾಯಿಸಿಬಿಟ್ಟಿತ್ತು. ನಾನು ಇನ್ನೂ ಹೊರಗೂ ಒಂದೇ ಗಟ್ಟಿತನದ ರೂಪದಲ್ಲಿ ನಡೆದುಕೊಳ್ಳುತ್ತಿದ್ದರೂ ಮನಸ್ಸು ಈಗ ಪೂರ್ತಿ ಅವಳ ಕೈಯಲ್ಲಿತ್ತು. ಶ್ರುತಿ ಬೆಳಗ್ಗೆ ಎದ್ದು ಹಾಸಿಗೆಯ ಮೇಲೆ ಕುಳಿತಿದ್ದಳು. ಕೂದಲನ್ನು ಬೆನ್ನಿಗೆ ಹಾರಿಸಿಕೊಳ್ಳುತ್ತಾ ಅವಳ ಮುಖದಲ್ಲಿ ಮುಂಜಾವಿನ ಹಸಿವಿನ ಹಂಬಲವಿದ್ದಂತೆ ತೋರುತ್ತಿತ್ತು. ನಾನು ಟೇಬಲ್ ಹತ್ತಿರ ಕುಳಿತಿದ್ದೆ, ಆದರೆ ಮನಸ್ಸು ಅಲ್ಲೇ ಇರಲಿಲ್ಲ. ನಿನ್ನೆ ರಾತ್ರಿ ನಾನೇನಾದ್ರೂ ಹದ ಮೀರಿದ್ರೆ ಕ್ಷಮಿಸು ಅಣ್ಣಾ. ಅವಳು ನೇರವಾಗಿ ಕಣ್ಣು ನೋಡುತ್ತಾ ಕೇಳಿದಳು. ಆ ನೋಟದಲ್ಲಿ ನಿಜವಾಗಿಯೂ ನೊಂದು ಹೋಗಿದ ಶ್ರದ್ಧೆಯಿತ್ತು. ನಾನು ಮೃದುವಾಗಿ ತಲೆ ತಲುಪಿಸಿ, ಇಲ್ಲ ಶ್ರುತಿ, ನಿನ್ನ ಹತ್ತಿರ ಇರುವುದು ನನಗೆ ಅಸಹಜವಲ್ಲ.
ಆದರೆ ನಾನು ನನ್ನ ಒಳಗಿನ ಮಾತುಗಳನ್ನು ನಾನು ಸಮಾಧಾನಪಡಿಸಿಕೊಳ್ಳೋದು ಸಣ್ಣ ವಿಷಯವಲ್ಲ ಅಂತ ಹೇಳಿದೆ. ಅವಳು ತಲೆ ಬಾಗಿಸಿ ನಗುತ್ತಿದ್ದಳು. ನಾನು ನಿನ್ನ ಹತ್ತಿರ ಇರೋಕೆ ಇಷ್ಟಪಡ್ತೀನಿ ಅಣ್ಣ. ನಿಜ ಹೇಳ್ತೀನಿ. ನಾನಿನ್ನ ನೋಡಿದಾಗಲೇ ನನಗೆ ಒಂದಿಷ್ಟು ಆಕರ್ಷಣೆಯ ಅನುಭವ ಆಗುತ್ತಿತ್ತು. ಆದರೆ ಅದು ತಪ್ಪು ಅಂತ ನನ್ನ ಮನಸ್ಸು ಹೇಳ್ತಿತ್ತು. ಆದರೂ ನಿನ್ನ ಹತ್ತಿರ ಹೋದ್ರೆ ಮನಸ್ಸು ನೆಮ್ಮದಿ ಪಡ್ತಿತ್ತು. ಈ ಮಾತು ನನಗೆ ಕುತೂಹಲಕ್ಕಿಂತಲೂ ಹೆಚ್ಚು ಆತ್ಮಸ್ಪರ್ಶಿ ಅನಿಸಿತು. ಏಕೆಂದರೆ ಅವಳ ಭಾಷೆ, ಆ ನಿರ್ವಿಕಾರ ಸ್ವಭಾವ, ಅದು ಕೇವಲ ಲೈಂಗಿಕ ಆಕರ್ಷಣೆ ಮಾತ್ರವಲ್ಲ, ಅದು ನಿಜವಾದ ಒಡನಾಟ, ತಾಳ್ಮೆಯ ಅರಿವು, ಆತ್ಮದ ಹಚ್ಚು. ಸಂಜೆಯವರೆಗೂ ನಾವು ಒಂದೆಡೆ ಕೂರಿ ಕಾಲ ಕಳೆಯುತ್ತಿದ್ದೆವು. ಮನೆ ಮಂದಿಗೆ ನಮ್ಮಿಬ್ಬರ ಸ್ನೇಹದ ಬದಲಾವಣೆ ಮೇಲೆ ಯಾವುದೇ ಅನುಮಾನವಿರಲಿಲ್ಲ. ಆದರೆ ನಗ್ನವಾಗಿ ಎದ್ದು ಬರುತ್ತಿರುವ ಆಕೆಯ ನಡವಳಿಕೆ ನನ್ನೊಳಗಿನ ಆಸೆಗಳನ್ನೇ ಕೆದಕತೊಡಗಿಸಿತು. ಆ ರಾತ್ರಿ ಶ್ರುತಿ ತನ್ನ ಕೋಣೆಯಲ್ಲಿ ಮಲಗಲು ನಿರಾಕರಿಸಿದಳು. ಇವತ್ತು ನಿನ್ನ ಹತ್ತಿರ ಮಲಗೋಕೆ ನನ್ನ ಮನಸ್ಸದೆಯಾಗಿದೆ ಅಣ್ಣ. ನಿನ್ನೆ ನಿದ್ರೆ ಬಂದು ಹೋಗಿತ್ತೆ. ಆದರೆ ಇವತ್ತು ನಾನು ನಿನ್ನ ಹತ್ತಿರ ನಿಂತರ ಹಾಗೆ ಕುಳಿತು ಮಾತಾಡಬೇಕು. ನಾನು ಕೂಡ ತಡೆಯದೆ ಹಾಸಿಗೆಯ ಬಲಭಾಗವನ್ನು ತೋರಿಸಿದೆ. ಅವಳು ಮಲಗಿದಾಗ ಅವಳ ಕೈ ನನ್ನ ಕೈ ಸ್ಪರ್ಶಿಸಿತು. ಆ ಸ್ಪರ್ಶ ಕೇವಲ ಮೈಮೇಲೆ ಅಲ್ಲ, ಎದೆಯೊಳಗೂ ಹರಡಿದಂತಾಯಿತು. ನಾನು ಸಣ್ಣ ಚಲನೆಯಿಂದ ಆಕೆಯ ಬೆರಳನ್ನು ಹಿಡಿದಿದ್ದೆ. ಈ ಕ್ಷಣದ ಮೌನ, ಅದು ಮಾತುಗಳಿಲ್ಲದ ಪ್ರೀತಿಯ ಗಳಿಗೆ. ನೀನು ಈ ಸಂಬಂಧದ ಹೆಸರೇನು ಇಟ್ಟುಕೊಳ್ಳಬೇಕು ಅಂತ ಅನ್ಸುತ್ತೆ? ನಾನು ಕೇಳಿದೆ. ಅವಳು ಶಾಂತವಾಗಿ ನನ್ನ ಕಡೆ ತಿರುಗಿ, ಹೆಸರಿಲ್ಲದ ಸಂಬಂಧಗಳು ಗಾಢವಾಗಿರುತ್ತವೆ ಅಣ್ಣ. ನಿನ್ನೊಂದಿಗೆ ನಾನು ಯಾವುದಕ್ಕೂ ಹೆಸರು ಹಾಕೋಕೆ ಇಚ್ಛೆಪಟ್ಟಿಲ್ಲ. ಕೇವಲ ಇರುವಿಕೆಯ ಸಾಕು. ಆ ಮಾತುಗಳಲ್ಲಿ ಅನೇಕ ಮೌಲ್ಯಗಳ ಮಿಶ್ರಣ ಇತ್ತು. ಆ ಕ್ಷಣದಲ್ಲಿ ನಾನು ನಾನಾಗಿಲ್ಲ. ನಾನು ಆಕೆಯ ಮೃದುವಾದ ಹೃದಯದ ಸ್ಪಂದನೆಯಂತೆ ರೂಪಾಂತರಗೊಂಡಿದ್ದೆ. ಅವಳು ನನ್ನ ಎದೆ ಮೇಲೆ ತಲೆ ಇಟ್ಟು ತಾನೇ ನಿಧಾನವಾಗಿ ಕೈಲಾಗಿಕೊಂಡಳು. ಆ ಸ್ಪರ್ಶದಲ್ಲಿ ಕಾಮವೂ ಇದ್ದೀತು, ಆದರೆ ಅದು ನಿಸ್ಸಹಾಯತೆಯಿಂದ ತುಂಬಿದ ನಿಶ್ಶಬ್ದ ಪ್ರೀತಿ. ನಾನು ಆಕೆಯ ತಲೆ ನಾನಾಗಿ ತುಟಿ ಸ್ಪರ್ಶಿಸಿದೆ. ಅವಳು ನನ್ನ ದಿಕ್ಕಿಗೆ ತಿರುಗಿ ನೋಡಿ ಏನೂ ಹೇಳದೆ ಕೇವಲ ಹಗುರವಾಗಿ ತುಟಿಯನ್ನು ಮುಚ್ಚಿದಳು. ಅದು ಅವಕಾಶದ ಸೂಚನೆ ಅಥವಾ ತಾಳ್ಮೆಯ ಪರೀಕ್ಷೆ ಗೊತ್ತಾಗಲಿಲ್ಲ. ಆದರೆ ನಾನು ಏನೂ ನಿರ್ಧಾರವಿಲ್ಲದಂತೆ ಕೇವಲ ಹತ್ತಿರ ಬಂದು ನನ್ನ ತುಟಿಯನ್ನು ಅವಳ ಹಂಚಿದ ಮೌನದ ಮೇಲೆ ಇಟ್ಟೆ. ಆ ನಟನೆ ಲಿಪಿಯಲ್ಲ, ಅದು ಹೃದಯದ ಭಾಷೆ. ಅವಳ ದೇಹ ನನ್ನ ಎದೆಗೆ ಸಡಿಲವಾಗಿ ಹತ್ತಿರವಾಯಿತು. ಅವಳು ನನ್ನ ಕೈ ಹಿಡಿದು ತನ್ನ ಮೈ ಮೇಲೆ ಇಟ್ಟಳು. ಈ ಬಾರಿ ಅವಳ ಶರೀರ ಕಂಸಿದ ನದಿಯಂತಿತ್ತು. ಉಸಿರಾಟ ಉಕ್ಕುತ್ತಿದ್ದರೂ ಮಾತಿಲ್ಲ. ನಾವು ಒಂದಾಗಿ ನಿದ್ರೆ ಬಾರದ ಆ ರಾತ್ರಿಯನ್ನು ಪೂರೈಸುತ್ತಿದ್ದೆವು. ರಾತ್ರಿ ಏನಾದರೂ ವಿಶೇಷವಾದಾಗ ಬೆಳಗ್ಗೆ ಸಾಮಾನ್ಯವಾಗಿ ಅಜ್ಞಾತವಾಗಿರುತ್ತದೆ. ನನಗೂ ಅದೇ ಅನುಭವ. ನಿದ್ರೆ ಬಾರದ ಕಾರಣ ದೇಹದಲ್ಲಿ ಉಸಿರು ಒಣಗಿದಂತಿತ್ತು. ಹಾಸಿಗೆಯ ಮೇಲೆ ಅವಳ ಬದಿಗೆ ನಾನು ಎದ್ದು ಕುಳಿತು ನೋಡಿದಾಗ ಶ್ರುತಿ ನನ್ನ ಎದೆಗೆ ತಲೆ ಇಟ್ಟು ಮಗು ಮಲಗಿದ್ದಳು. ಅವನ ಮೃದುವಾದ ಉಸಿರಾಟ, ಕೂದಲಿನ ಒಣಗಿದ ವಾಸನೆ, ನನ್ನ ಮೈ ಮೇಲೆ ಹರಡಿದ್ದ ಬೆರಳುಗಳು, ಅವು ನನ್ನೊಳಗಿನ ಆತ್ಮದೊಡನೆ ಮಾತಾಡುತ್ತಿದ್ದವು. ಅವಳ ಮುಖ ಶಾಂತ, ನಿದ್ರೆಯ ಮೌನದಲ್ಲೂ ಪ್ರೀತಿಯ ಸ್ಪಷ್ಟತೆ ಹೊಳೆಯುತ್ತಿದ್ದಂತೆ. ನಾನು ಎದ್ದೇನೋ ಹಾಸಿಗೆಯಿಂದ, ಆದರೆ ನಿನ್ನೆಯ ರಾತ್ರಿ ಅವಳ ತುಟಿಗೆ ಕಳುಹಿಸಿದ ನನ್ನ ತುಟಿಯ ಸ್ಮರಣೆ ನನ್ನ ಮನಸ್ಸಿಗೆ ಬಿಟ್ಟಿರಲಿಲ್ಲ. ನಾವು ಮಾತನಾಡಿಲ್ಲ, ನಾವು ಖಚಿತವಾಗಿ ಒಪ್ಪಂದ ಮಾಡಿಕೊಂಡಿಲ್ಲ, ಆದರೆ ಆ ಸ್ಪರ್ಶ, ಅದೆಲ್ಲದರ ಪಕ್ಕದಲ್ಲೂ ಬಹುಮಾನಿತವಾದ ಭಾವನೆಯ ವಜ್ರ. ಬೆಳಿಗ್ಗೆ ಅವಳು ಎದ್ದಾಗ ನೇರವಾಗಿ ನನ್ನನ್ನು ನೋಡಿದಳು. ನಿನ್ನೆ ರಾತ್ರಿ ನಾವು ಮಾಡಿದ ಕಿಡುಗುಟ್ಟಾಟ ನಿಜವಾಗಿತ್ತ ಅಣ್ಣ? ಇಲ್ಲವೇ ಕನಸೋ? ಅವಳ ಮಾತು ಮೃದುವಾದ ನಗೆಯ ಜೊತೆಗೆ. ನೀನು ಕನಸು ಕಾಣದೆಯೇ ನನ್ನ ಮೇಲೆ ತಲೆ ಇಟ್ಟಿದ್ದೆ. ನಿನ್ನ ಉಸಿರು ನನ್ನ ಎದೆ ತುಂಬಿಸಿದ್ದೆ. ಅದು ಕನಸು ಆಗಬಹುದು, ಆದರೆ ನಾನು ಬದುಕಿದ ಕನಸು ಅಂತ ಹೇಳಿದಾಗ ಅವಳು ನನ್ನ ಹತ್ತಿರ ಬಂದು ತಲೆ ಬಾಗಿಸಿದಳು. ಅಣ್ಣಾ, ನಾನು ನಿನ್ನನ್ನು ಇಷ್ಟು ದಿನ ಕನಸಿನ ಅಂತ ನೋಡಿದ್, ಆದ್ರೆ ಈಗ ನಾನು ನಿನ್ನನ್ನು ನನ್ನೊಳಗಿನ ಮನುಷ್ಯ ಅಂತ ನೋಡುತ್ತಿದ್ದೀನಿ. ನಾನು ನಿನ್ನ ಜೊತೆಗೆ ಬದುಕಬೇಕು ಅನ್ನಿಸುತ್ತೆ. ಆದರೆ ಹೆಸರಿಲ್ಲದ ಈ ಸಂಬಂಧ ಕೀಳಾಗಿ ಹೋಗಬಾರದು ಅಲ್ವಾ? ಅವಳ ಮಾತು ನನ್ನೊಳಗಿನ ಮೌನವನ್ನು ಮುರಿದಿತ್ತು. ನಾನು ಅವಳ ಕೈ ಹಿಡಿದು ನೇರವಾಗಿ ಕೇಳಿದೆ. ನೀನು ಸತ್ಯವಾಗಿಯೂ ನನ್ನ ಜೊತೆಗೆ ಉಳಿಯೋಕೆ ಇಷ್ಟಪಡ್ತೀಯಾ? ಸಂಬಂಧಿಗಳ ಎದೆಯ ಒಳಗೆ ಬೇರೊಂದು ಪ್ರೀತಿ ಬೆಳೆದರೂ ಅದು ಸಮಾಜದ ಪಾಲಿಗೆ ತಪ್ಪು ಅನ್ನಿಸಬಹುದು. ಅವಳು ನಿರ್ಧಾರದಿಂದ ಉತ್ತರಿಸಿದಳು.
ಅವರು ಬೇರೆಯವರಾಗಿ ಎಷ್ಟೇ ಆಲೋಚಿಸಿದರು. ನನ್ನ ಮನಸ್ಸು ನನ್ನದು. ನಾನು ನಿನ್ನ ಜೊತೆ ಇರುವುದಲ್ಲ ಅಣ್ಣ, ನನ್ನ ಪೂರ್ತಿ ಆಸಕ್ತಿ, ಪ್ರೀತಿ ನಿನ್ನ ಪಕ್ಕದಲ್ಲೇ ಇದೆ. ಈಗ ನಾವು 2ನೇ ಹಂತಕ್ಕೆ ಕಾಲಿಟ್ಟಿದ್ದೆವು. ರಾತ್ರಿಗಳು ಈಗ ಶ್ರುತಿಯ ಉಸಿರಾಟದೊಂದಿಗೆ ಹಾಸಿಗೆಯ ತಣಿವಿನೊಳಗೆ ಹರಿಯುತ್ತಿದ್ದವು. ಅವಳು ನನ್ನ ಮೇಲೆ ತಲೆ ಇಟ್ಟು, ನಾನು ಅವಳ ಬೆನ್ನು ಮೇಲೆ ಕೈಯಿಟ್ಟು, ಯಾವ ಕ್ಷಣಕ್ಕೂ ನಾವು ದೂರವಾಗದಂತೆ ಒಂದಾಗಿ ಮಲಗುತ್ತಿದ್ದೆವು. ಒಂದು ರಾತ್ರಿ ಅವಳು ತಾನಾಗಿ ನನ್ನ ಮೈಮೇಲೆ ಬಂದು ಕುಳಿತಳು. ಅವಳ ಕಣ್ಣುಗಳಲ್ಲಿ ಒಂದೇ ಪ್ರಶ್ನೆ, ನೀನು ಸಿದ್ಧನಾ? ಆ ಮೌನ ಪ್ರಶ್ನೆಗೆ ಉತ್ತರವಾಗಿ ನಾನು ಕೇವಲ ಅವಳ ಬೆನ್ನು ಮೇಲೆ ಬಿದ್ದು ಅವಳನ್ನು ತಬ್ಬಿಕೊಂಡೆ. ನಮ್ಮ ತುಟಿಗಳು ಒಂದಾಗಿ ಮೌನದ ಹಾಡು ಹಾಡಿದವು. ಶ್ರುತಿ ನನ್ನ ಎದೆಗೆ ತದಿಸಿದಾಗ ನಾನವನಿಗಾಗಿದ್ದೆ. ಒಂದು ವೇಳೆ ಮೊದಲ ಬಾರಿಗೆ ನನ್ನ ಸಂಪೂರ್ಣ ಶರೀರ, ಮನಸ್ಸು, ಭಾವನೆಗಳು ಒಂದೆಡೆ ಸೇರಿದ್ದ ಕ್ಷಣ. ಆ ರಾತ್ರಿಯ ಮುತ್ತು, ಆ ಸ್ಪರ್ಶ, ಆ ಉಸಿರಾಟವು ಇಡೀ ಪ್ರೀತಿಯ ಪ್ರತೀಕವಾಗಿ ಬಿಟ್ಟಿತ್ತು. ಮರುದಿನ ಬೆಳಿಗ್ಗೆ ಶ್ರುತಿ ನನ್ನ ತಲೆಯ ಮೇಲೆ ಕೈಯಿಟ್ಟು ನಗುತ್ತಾ ಹೀಗಂದಳು, ನೀನು ನನ್ನ ಮದುವೆಗಾದರೂ ಬಿಡುವುದಿಲ್ಲ ಅಲ್ವಾ? ನಾನು ನಕ್ಕು ತಲೆ ಬಾಗಿಸಿದೆ. ನಿನ್ನನ್ನು ನನ್ನ ಜೀವನದಿಂದ ಬೇರೆ ಮಾಡೋದು ಈಗ ಸಾಧ್ಯವಿಲ್ಲ. ಮದುವೆಯ ಹೆಸರೇನು ಬೇಕಾದರೂ ಇರಲಿ. ಮರುದಿನ ಬೆಳಿಗ್ಗೆ ಶ್ರುತಿ ನನ್ನ ತಲೆಯ ಮೇಲೆ ಕೈಯಿಟ್ಟು ನಗುತ್ತಾ ಹೀಗಂದಳು, ನೀನು ನನ್ನ ಮದುವೆಗಾದರೂ ಬಿಡುವುದಿಲ್ಲ ಅಲ್ವಾ? ನಾನು ನಕ್ಕು ತಲೆ ಬಾಗಿಸಿದೆ. ನಿನ್ನನ್ನು ನನ್ನ ಜೀವನದಿಂದ ಬೇರೆ ಮಾಡೋದು ಈಗ ಸಾಧ್ಯವಿಲ್ಲ. ಮದುವೆಯ ಹೆಸರೇನು ಬೇಕಾದರೂ ಇರಲಿ. ನಿನ್ನ ಹತ್ತಿರ ನನಗೆ ನಂಬಿಕೆ ಇದೆ. ಆ ಕ್ಷಣದಿಂದ ನಮ್ಮ ನಡುವಿನ ಸಂಬಂಧಕ್ಕೆ ಯಾವುದೇ ಹೆಸರಿನ ಅಗತ್ಯವಿರಲಿಲ್ಲ. ಅದು ಪ್ರೀತಿ, ಅದು ನಿಕಟತೆ, ಅದು ದೇಹ ಮತ್ತು ಮನಸ್ಸಿನ ಪವಿತ್ರ ಏಕತ್ವ. ಮನೆಯವರೆದು ನಾವಿಬ್ಬರೂ ಆ ಕೌಸಿನ್ಸ್ ಆಗಿದ್ದರೂ ಹಾಸಿಗೆಯೊಳಗಿನ ನಮ್ಮ ಬಾಂಧವ್ಯ ಮರುಪಡೆಯಲಾಗದ ಪ್ರೀತಿಯಾಗಿ ಬದಲಾಗಿತ್ತು. ಅವಳು ನನ್ನ ಮಲಗುವ ಕೋಣೆಗೆ ಬಂದು ಬಟ್ಟೆ ಬದಲಾಯಿಸುತ್ತಿದ್ದ ಕ್ಷಣದಿಂದ ಪ್ರಾರಂಭವಾದ ಈ ಕತೆ ಇಂದು ನಮ್ಮಿಬ್ಬರ ಮೌನ ನಡಿಗೆಗೂ ನಗೆಯ ಮುತ್ತಿಗೂ ತಲುಪಿಬಿಟ್ಟಿದೆ.